2020ರಲ್ಲಿ ಹಸ್ತಿನಾಪುರದಲ್ಲಿ ಸಿಕ್ಕ ಮಡಿಕೆಗಳು ಅಹಿಶ್ಚತ್ರದಿಂದ ಹಸ್ತಿನಾಪುರಕ್ಕೆ ಹೇಗೆ ಬಂದವು? ಅಲ್ಲಿ ವ್ಯಾಪಾರ ನಡೆದಿತ್ತಾ? ಇಲ್ಲ ದ್ರೌಪದಿ ತನ್ನ ನೆನಪಿಗಾಗಿ ತಂದ ವಸ್ತುಗಳ? ಸಿನೋಲಿಯಲ್ಲಿ ಸಿಕ್ಕ 5,000 ವರ್ಷ ಹಳೆಯ ಯುದ್ಧ ರಥಗಳು ನಮ್ಮ ಮಹಾಭಾರತ ನಡೆದಿದೆ ಅನ್ನೋಕೆ ಬಲವಾದ ಸಾಕ್ಷಿಯಾಗುತ್ತಾ? ಏನಂತಾರೆ ನಮ್ಮ ಭಾರತೀಯ ಪುರಾತತ್ವ ಸಂಶೋಧನೆ ಇಲಾಖೆಯ ನಿರ್ದೇಶಕರಾದ ಸಂಜಯ್ ಕುಮಾರ್ ಮಂಜುಲ್ ಅವರು? ಮಹಾಭಾರತದ ಯಾವ ಅಧ್ಯಾಯದಲ್ಲಿ ಯಾವ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣ ಅವರ ದ್ವಾರಕಾ ನಗರಿಯ ಬಗ್ಗೆ ಉಲ್ಲೇಖಿಸಲಾಗಿದೆ? ಕಾರ್ಬನ್ ಡೇಟಿಂಗ್ ಏನು ಹೇಳುತ್ತೆ ಈ ನಗರದ ಬಗ್ಗೆ? ಯುನೆಸ್ಕೋದಂತಹ ಅಂತಾರಾಷ್ಟ್ರೀಯ ಸಂಸ್ಥೆ ಏನು ಹೇಳಿದೆ? ಡಿಸ್ಕವರಿಯ ನಿರ್ಮಾಪಕ ಏನು ಹೇಳಿದ್ದಾರೆ ಈ ನಗರದ ಬಗ್ಗೆ? ಮಹಾಭಾರತ ಕಥೆಯೋ ಅಥವಾ ಭಾರತದ ಇತಿಹಾಸವು? ಮಹಾಭಾರತ ಬರೀ ಕಲ್ಪಿತ ಕತೆ ಅಂತ ತಳ್ಳಿ ಹಾಕೋರಿಗೆ ವಿಜ್ಞಾನ ಮತ್ತು ಪುರಾತತ್ವ ಇಲಾಖೆ ನೀಡಿದ ಸಾಕ್ಷಿಗಳಿವೆ. ಈಸ್ ಮಹಾಭಾರತ ರಿಯಲ್? ಬನ್ನಿ ಸಾಕ್ಷಿ ಸಮೇತ ಈ ರಹಸ್ಯವನ್ನು ಭೇದಿಸೋಣ. ಮಹಾಭಾರತ ಅನ್ನೋದು ಸತ್ಯನ ಅಥವಾ ಕಾಲ್ಪನಿಕನ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರಕವಾದ ದಾಖಲೆಗಳೊಂದಿಗೆ ಆಳವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಹಾಭಾರತದ ಇತಿಹಾಸದಿಂದ ಶುರು ಮಾಡೋಣ. ಮಹಾಭಾರತವನ್ನು ರಚಿಸಿದವರು ನಮ್ಮ ಮಹರ್ಷಿಗಳಾದ ವೇದವ್ಯಾಸರು. ಮಹಾಭಾರತವನ್ನು 18 ಭಾಗಗಳಲ್ಲಿ ಬರೆದಿದ್ದಾರೆ. ಇದರಲ್ಲಿ 1,00,000 ಶ್ಲೋಕಗಳಿವೆ, ಹಾಗೆ 18 ಲಕ್ಷ ಪದಗಳಿವೆ. ಇಲ್ಲಿ ದಾಯಾದಿ ಸಹೋದರರಾದ ಕೌರವರು ಮತ್ತೆ ಪಾಂಡವರ ಮಧ್ಯ ನಡೆದ ಯುದ್ಧವನ್ನು ಚಿತ್ರಿಸಲಾಗಿದೆ. ಆದರೆ ಈ ಮಹಾಭಾರತವು ಕೇವಲ ಮಹಾಯುದ್ಧ ಮಾತ್ರವಲ್ಲ. ಇದರ ಮೂಲಕ ಇಡೀ ಹಿಂದೂ ಧರ್ಮದ ಸಿದ್ಧಾಂತಗಳನ್ನು ವಿವರಿಸಲಾಗಿದೆ. ಇದರಲ್ಲಿ ಭಗವದ್ಗೀತೆಯ ಜೊತೆಗೆ ಶಕುಂತಲ, ದಮಯಂತಿ, ಪುರೂರವ ಮತ್ತು ಊರ್ವಶಿ, ಸಾವಿತ್ರಿ ಮತ್ತು ಸತ್ಯವಾನ್, ಕಚ ಮತ್ತು ದೇವಯಾನಿ, ಋಷ್ಯಶೃಂಗರ ಹಾಗೂ ರಾಮಾಯಣದ ಒಂದು ಸಣ್ಣ ತುಣುಕನ್ನು ಸಹ ನೋಡಬಹುದು. ನಾವು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಪುರಾತತ್ವ ಆಧಾರಗಳ ಪ್ರಕಾರ ನೋಡಿದರೆ ಮಹಾಭಾರತದ ಕಾಲಘಟ್ಟವು ಕ್ರಿಸ್ತಪೂರ್ವ 5,000ದಿಂದ 1,000 ನಡುವೆ ಕಂಡುಬರುತ್ತದೆ. ಹಾಗೆ ನಾವು ಇಲ್ಲಿ ನೋಡೋದಾದ್ರೆ ಭಾಷೆಯ ಡಿಕೋಡಿಂಗ್ ಅಂದರೆ ಡಿಕೋಡಿಂಗ್ ಆಫ್ ಲ್ಯಾಂಗ್ವೇಜ್. ಇಲ್ಲಿ ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಇತಿಹಾಸ್ ಅಂತ ಕರೆದಿದ್ದಾರೆ. ಇದು ಸ್ಯಾನ್ಸ್ಕ್ರಿಟ್ ವರ್ಡ್. ಇದರ ಅರ್ಥ ಏನಂದ್ರೆ ನಡೆದು ಹೋದದ್ದು ಅಥವಾ ಹೀಗೆ ಸಂಭವಿಸಿದ್ದು ಅಂತ ಅರ್ಥ. ಈ ಮಹಾಭಾರತ ಮತ್ತು ರಾಮಾಯಣ ಅನ್ನೋ ಗ್ರಂಥಗಳು ನಮಗೆ ಜೀವನದ ಅಮೂಲ್ಯವಾದ ಮೌಲ್ಯಗಳನ್ನು ಕಲಿಸ್ಕೊಡುತ್ತೆ. ಕೆಲವು ಉದಾಹರಣೆ ಅಂತ ತಗೊಂಡಾಗ ಅಭಿಮನ್ಯುವಿನ ಕತೆ ನೋಡಿದಾಗ ಅರ್ಧಂಬರ್ಧ ಜ್ಞಾನ ಅನ್ನೋದು ಎಷ್ಟು ಅಪಾಯಕಾರಿ, ಎಷ್ಟು ಡೇಂಜರ್ ಅಂತ ಗೊತ್ತಾಗುತ್ತೆ. ಹಾಗೆ ಧರ್ಮ ಅಂತ ಬಂದಾಗ ನಮ್ಮವರೇ ನಮ್ಮ ಎದುರುಗಡೆ ನಿಂತಿದ್ರು ನಾವು ಧರ್ಮದ ಪರ ನಿಲ್ಲಬೇಕು ಅಂತ ಈ ಗ್ರಂಥಗಳು ಕಲಿಸ್ಕೊಡುತ್ತೆ. ಇನ್ನು ಹಲವಾರು ಜೀವನದ ಮೌಲ್ಯಗಳನ್ನು ನಮಗೆ ಕಲಿಸ್ಕೊಡುತ್ತೆ. ಈಗ ನಾವು ಮಹಾಭಾರತದ ಸತ್ಯತೆಗಳನ್ನ ಲಿಖಿತ ಪುರಾವೆಗಳು ಅಂದ್ರೆ ಬರೆದಿಟ್ಟಿರೋ ಶಾಸನಗಳ ಪ್ರಕಾರ ನೋಡೋಣ. ಮೊದಲನೇದಾಗಿ ಸಂಗಮ ಸಾಹಿತ್ಯ. ಈ ಸಂಗಮ ಸಾಹಿತ್ಯ ಬಂದ್ಬಿಟ್ಟು ದಕ್ಷಿಣ ಭಾರತದ ಪ್ರಸಿದ್ಧ ಸಾಹಿತ್ಯ. ಇದು ದಕ್ಷಿಣ ಭಾರತದ ಇತಿಹಾಸನೇ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ಒಬ್ಬ ಪ್ರಸಿದ್ಧ ಕವಿ, ಅವರ ಹೆಸರು ಬಂದ್ಬಿಟ್ಟು ಮುರಂಜಿಯೂರ್ ಮುಡಿನಾಕ ರಾಯರ್ ಅನ್ನೋರು ಒಬ್ಬ ಫೇಮಸ್ ರಾಜ. ಅವ್ರ ಹೆಸರು ಉದಯನ್ ಚರುಲಾತನ್ ಅಂತ. ಈ ರಾಜ ಬಂದ್ಬಿಟ್ಟು ಕೌರವರು ಮತ್ತು ಪಾಂಡವರು ಇಬ್ಬರು ಸೈನ್ಯಕ್ಕೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಅನ್ಲಿಮಿಟೆಡ್ ಊಟ ಅಂದ್ರೆ ಅವರಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ರು ಅಂತ ಮೆನ್ಷನ್ ಮಾಡಿದ್ದಾರೆ. ಈ ತರ ಊಟ ಕೊಡ್ತಿದ್ರಿಂದನೇ ಅವರಿಗೆ ಪೆರುಂ ಚೊರ್ರು ಅನ್ನೋ ಒಂದು ಪ್ರಸಿದ್ಧ ಬಿರುದು ಇತ್ತು. ಆ ಬಿರುದಿನಿಂದನೇ ಅವರು ಫೇಮಸ್ ಆಗಿದ್ರು ಅಂತ ಈ ಸಾಹಿತ್ಯದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಪುರನಾನೂರು, ಅಕನಾನೂರು ಅನ್ನೋ ಸಾಹಿತ್ಯದಲ್ಲಿ
ಕೌರವರಿಗೆ ಮತ್ತು ಪಾಂಡವರ ಮಧ್ಯೆ ಆ ದ್ವೇಷ ಇತ್ತಲ್ಲ, ಅದರ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ ಅಂತ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಇದರರ್ಥ ಇದು ದಕ್ಷಿಣ ಭಾರತದ ಪ್ರಸಿದ್ಧ ಸಾಹಿತ್ಯ, ಇದರಲ್ಲಿ ಇದು ಮೆನ್ಷನ್ ಆಗಿದೆ ಅಂದ್ರೆ ನಿಜಾನೇ ಇರಬೇಕಲ್ವಾ. ಈಗ ಇನ್ನೊಂದು ಲಿಖಿತ ಪುರಾವೆ ಬರೆದಿಟ್ಟಿರೋ ಶಾಸನ ಅಂದ್ರೆ ಕರ್ನಾಟಕದ ಐಹೊಳೆ ಶಾಸನ. ಈ ಶಾಸನವನ್ನು 1876ರಲ್ಲಿ ಮೊದಲ ಬಾರಿಗೆ ಬ್ರಿಟಿಷ್ ಇತಿಹಾಸಕಾರ ಮತ್ತು ಶಾಸನ ತಜ್ಞ ಜಾನ್ ಫೇತ್ಫುಲ್ ಫ್ಲೀಟ್ ಅನ್ನೋರ ಮೂಲಕ ಬೆಳಕಿಗೆ ಬರುತ್ತೆ. ಈ ಶಾಸನದ ಮೇಲೆ ಈಗಲೂ ಸಹ ಅಧ್ಯಯನಗಳು ನಡೀತಾ ಇವೆ. ಈ ಶಾಸನವನ್ನು ಚಾಲುಕ್ಯ ರಾಜನ ಪ್ರಸಿದ್ಧ ಕವಿಯಾದ ರವಿಕೀರ್ತಿ ಬರೆದಿತ್ತು. ಭಾರತ ಯುದ್ಧ ಅಂದ್ರೆ ಮಹಾಭಾರತ ನಡೆದ 3725 ವರ್ಷಗಳ ನಂತರ ಈ ಶಾಸನವನ್ನು ಬರೆಯಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ನಂತರ ಈ ದಿನಾಂಕಗಳ ಪ್ರಕಾರ ಕೆಲವು ವಿಜ್ಞಾನಿಗಳು ಸಂಶೋಧನೆ ನಡೆಸಿದಾಗ ತಿಳಿದು ಬಂದಿದ್ದೇನೆಂದ್ರೆ ಮಹಾಭಾರತ ನಡೆದಿದ್ದು ಕ್ರಿಸ್ತ ಪೂರ್ವ 3101ರಲ್ಲಿ ಅಂತ ತಿಳಿದು ಬಂದಿದೆ. ನಾವು ಇಲ್ಲಿವರೆಗೆ ನಮ್ಮ ಇತಿಹಾಸದಲ್ಲಿ ಬರೆದಿಟ್ಟಿರುವಂಥ ಶಾಸನ ಮತ್ತು ಸಾಹಿತ್ಯದ ದಾಖಲೆಗಳನ್ನ ನೋಡಿದ್ವಿ. ಈಗ ನಾವು ಕೆಲವು ಲ್ಯಾಂಡ್ ಪ್ರೂಫ್ ಅಂದರೆ ಸ್ಥಳಗಳನ್ನ ನೋಡೋಣ. ನಮ್ಮ ಭಾರತದ ಪುರಾತತ್ವ ಇಲಾಖೆ 35ಕ್ಕಿಂತ ಹೆಚ್ಚು ಸ್ಥಳಗಳನ್ನು ಗುರುತಿಸಲಾಗಿದೆ. ಈ ಸ್ಥಳಗಳು ಮಹಾಭಾರತದ ಕಾಲದಲ್ಲಿದ್ದ ನಗರಗಳನ್ನೇ ಹೋಲುತ್ತೆ. ಮೊದಲನೇ ಉದಾಹರಣೆ ತಗೊಂಡಾಗ ಹಸ್ತಿನಾಪುರದಲ್ಲಿ ಸಿಕ್ಕ ಮಡಿಕೆಗಳು. ಉತ್ತರ ಪ್ರದೇಶದ ಹಸ್ತಿನಾಪುರವು ಮಹಾಭಾರತದ ಕಾಲದಲ್ಲಿ ಕೌರವರ ರಾಜಧಾನಿಯಾಗಿತ್ತು. ಅದೇ ಈ ಹಸ್ತಿನಾಪುರದಲ್ಲಿ 2020 ಆಗಸ್ಟ್ರಲ್ಲಿ ಪುರಾತತ್ವ ಶಾಸ್ತ್ರಜ್ಞರಿಗೆ ಸಿಕ್ಕ ಮಡಿಕೆಗಳನ್ನು ಕಾರ್ಬನ್ ಡೇಟಿಂಗ್ ಮಾಡಿ ನೋಡಿದಾಗ ಆ ಮಡಿಕೆಗಳು ಸಾಧಾರಣ ಕ್ರಿಸ್ತ ಪೂರ್ವ 3000ಕ್ಕೆ ಸೇರಿದ್ದು ಅಂತ ತಿಳಿದು ಬಂದಿದೆ. ಮಹಾಭಾರತದಲ್ಲಿ ಅಹಿಶ್ಚತ್ರ ಅಥವಾ ಪಾಂಚಾಲ ನಗರದಲ್ಲಿ ಮಡಿಕೆಗಳ ಮೇಲೆ ಇದ್ವಲ್ಲ, ಅದೇ ರೀತಿ ವಿನ್ಯಾಸಗಳು ಈ ಮಡಿಕೆಗಳ ಮೇಲೂ ಇದ್ದವು. ಈ ಮಡಿಕೆಗಳು ಕೇವಲ ಹಸ್ತಿನಾಪುರದಲ್ಲಿ ಮಾತ್ರವಲ್ಲದೆ ಮಥುರಾ, ಕುರುಕ್ಷೇತ್ರ ಮತ್ತೆ ಕಾಂಪಲ್ಯದಲ್ಲೂ ಕಂಡು ಬಂದಿದ್ದಾವೆ. ಇಲ್ಲಿ ನಮಗೆ ಒಂದು ಅರ್ಥ ಆಗೋದೇನೆಂದ್ರೆ ಮಹಾಭಾರತದಲ್ಲಿ ರಾಜ್ಯಗಳು ಮತ್ತೆ ಗ್ರಾಮಗಳ ನಡುವೆ ಸಂಪರ್ಕ ಇತ್ತಲ್ಲ, ಅದು ನಿಜ ಅಂತ ಇಲ್ಲಿ ಕಂಡು ಬರುತ್ತೆ. ಇನ್ನೊಂದು ಬಲವಾದ ಸಾಕ್ಷಿ ಅಂದ್ರೆ ಸಿನೋಲಿಯಲ್ಲಿ ಸಿಕ್ಕ ಯುದ್ಧ ರಥಗಳು. ಈ ಸಿನೋಲಿ ಅನ್ನೋದು ಹಸ್ತಿನಾಪುರದಿಂದ 90 ಕಿಲೋಮೀಟರ್ ದೂರದಲ್ಲಿರೋ ಒಂದು ಗ್ರಾಮ. ಭಾಗವತ್ ಜಿಲ್ಲೆಯ ಈ ಸಿನೋಲಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ASIಗೆ 5000 ವರ್ಷ ಹಳೆಯ ಯುದ್ಧ ರಥಗಳು ಸಿಕ್ಕುತ್ತೆ. ಬರೀ ಈ ರಥಗಳಲ್ಲದೆ ಹಳೆಯ ಕತ್ತಿಗಳು ಹಾಗೆ ರಾಜಮನೆತನದ ಕೆಲವು ಅವಶೇಷಗಳು ಸಿಕ್ಕಿದವೆ. The Archaeological Survey of India has found 4,000-year-old chariots for the first time in the history of the Indian subcontinent. These chariots have been found near a burial which contains a coffin placed between the chariots. The findings are extremely significant to understand the new cultural horizon of the region and its relationship with the Indus Valley civilization. However, unlike the Indus Valley civilization, archaeologists have discovered chariots engraved with copper, which also symbolize royalty and technical perfections of the era. ಇಲ್ಲಿ ಇನ್ನೊಂದು ಆಶ್ಚರ್ಯ ಅಂದ್ರೆ ಏನಂದ್ರೆ ಈ ಸಿನೋಲಿ ಈಗಿನ ಮಾಡರ್ನ್ ಡೆಲ್ಲಿ ಅಂದ್ರೆ ಆಗಿನ ಇಂದ್ರಪ್ರಸ್ಥ, ಪಾಂಡವರು ಕಟ್ಟಿದ ರಾಜಧಾನಿಯಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ASIನ ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಆದ ಸಂಜಯ್ ಕುಮಾರ್ ಮಂಜುಳ್ ಅನ್ನೋರು ಈ ರಥನ ಕುದುರೆಯಿಂದ ಎಳೆಯಲ್ಪಡಲಾಗುತ್ತಿತ್ತು ಅಂತ ಹೇಳಿದ್ದಾರೆ. ಹಾಗೆ ಈ ರಥ ಮಹಾಭಾರತದ ಇತಿಹಾಸವನ್ನು ಹೋಲುತ್ತೆ ಅಂತನೂ
ಖಚಿತಪಡಿಸಿದ್ದಾರೆ. ಅಂದ್ರೆ ಈ ಎಲ್ಲ ಸಾಕ್ಷಿಗಳು, ಈ ರಥ, ಕತ್ತಿಗಳು ಮತ್ತೆ ಅವಶೇಷಗಳು ನಮ್ಮ ಮಹಾಭಾರತ ನಡೆದಿತ್ತು ಅನ್ನಕ್ಕೆ ಬಲವಾದ ಸಾಕ್ಷಿಗಳಾಗುತ್ತೆ. जो chariot है, that is earliest physical evidence of the world. Of the world. Yes. Spoke. ಇನ್ನೊಂದು ಉದಾಹರಣೆ ಅಥವಾ ಸಾಕ್ಷಿ ಅಂದ್ರೆ ದ್ವಾರಕಾ ನಗರಿ. ಮಹಾಭಾರತದ 7ನೇ ಪರ್ವ ಅಥವಾ 7ನೇ ಭಾಗದಲ್ಲಿ 40ನೇ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನ ದ್ವಾರಕಾ ನಗರವು ಕೋಟೆಗಳ ಗೋಡೆಗಳಿಂದ ಸುತ್ತುವರೆದಿತ್ತು. ಇಲ್ಲಿ ಹಲವು ಘಾಟ್ಗಳಿದ್ದವು ಮತ್ತು ಈ ನಗರವು ಸಮುದ್ರದ ದಂಡೆಯಲ್ಲಿತ್ತು. ನಂತರ ಸಮುದ್ರದ ಅಲೆಗಳಲ್ಲಿ ಮುಳುಗಿ ಹೋಯಿತು ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಇಲ್ಲಿ ಒಂದು ಆಶ್ಚರ್ಯಕರವಾದ ಸಂಗತಿ ಅಂದ್ರೆ ಏನ್ ಗೊತ್ತಾ? ಮೆರೈನ್ ಆರ್ಕಿಯಾಲಜಿಸ್ಟ್ ಅಂದ್ರೆ ಕಡಲ ಪುರಾತತ್ವ ಶಾಸ್ತ್ರಜ್ಞರಿಗೆ ಗುಜರಾತ್ನ ಕರಾವಳಿಯಲ್ಲಿ ಈ ಮುಳುಗಿರುವ ದ್ವಾರಕಾ ನಗರಿಯು ಸಿಕ್ಕಿದೆ. ಈ ನಗರದ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಈ ನಗರವು ಕ್ರಿಸ್ತ ಪೂರ್ವ 3000ದಿಂದ 1500ಕ್ಕೆ ಸೇರಿದ್ದು ಅಂತ ಕಂಡು ಬಂದಿದೆ. ಅಷ್ಟೇ ಅಲ್ಲ, 1963ಯಲ್ಲಿ ಈ ಉತ್ಖನನ ಶುರುವಾದಾಗ ಅವರಿಗೆ ಸಿಕ್ಕಿತ್ತಲ್ಲ ಆ ಮುಳುಗಿದ ದ್ವಾರಕಾ ನಗರದ ನಕ್ಷೆ, ಲೇಔಟು ಮತ್ತೆ ಕೋಟೆ ಗೋಡೆಗಳ ಆ ವಿವರಗಳು ಮಹಾಭಾರತದ ಹರಿವಂಶದಲ್ಲಿ ವಿವರಿಸಲಾದ ವಿವರಣೆಗಳಿಗೆ ಕಂಪ್ಲೀಟ್ ಆಗಿ ತಾಳೆಯಾಗಿತ್ತು. ಅಂದ್ರೆ ದ್ವಾರಕಾ ನಗರ ನಿಜವಾಗಿಯೂ ಅಸ್ತಿತ್ವದಲ್ಲಿತ್ತು ಅಂತ. ಅದಕ್ಕೋಸ್ಕರ ಇದರ ನಿಖರವಾದ ವಿವರಗಳನ್ನು ಮಹಾಭಾರತದಲ್ಲಿ ಬರೆಯಲಾಗಿದೆ. ಮಹಾಭಾರತದಲ್ಲಿ ಈ ದ್ವಾರಕಾ ನಗರ ಇತ್ತು ಅಂತ ನಿಜ ಆದರೆ ಶ್ರೀಕೃಷ್ಣ ಹಾಗೂ ಇತರ ವ್ಯಕ್ತಿಗಳು ಇದ್ರು ಅಂತ ಕನ್ಫರ್ಮ್ ಆಗಿ ನಾವು ಹೇಳ್ಬೋದು ಅಲ್ವಾ? ಯುನೆಸ್ಕೋದಂತಹ ಅಂತಾರಾಷ್ಟ್ರೀಯ ಸಂಸ್ಥೆಯು ಈ ನಗರವನ್ನು ದ್ವಾರಕಾ ಅಂತ ಒಪ್ಪಿಕೊಂಡಿದೆ. ಅದಲ್ಲದೆ ಡಿಸ್ಕವರಿ ಚಾನೆಲ್ನ ನಿರ್ಮಾಪಕ ಹಾಗೂ ಶೋಧಕ ಆದ ಜೋಶುವಾ ಗೇಟ್ಸ್ ಸ್ವತಃ ಅಲ್ಲಿಗೆ ಹೋಗಿ ಪರಿಶೋಧಿಸಿ ಹೇಳಿದ್ದಾರೆ, ಮಹಾಭಾರತವು ಭಾರತದ ನಿಜವಾದ ಇತಿಹಾಸ ಅಂತ ಹೇಳಿದ್ದಾರೆ. ಇನ್ನೊಂದು ಉದಾಹರಣೆ ಅಂದ್ರೆ ಲಕ್ಷಗೃಹ. ಈ ಲಕ್ಷಗೃಹವನ್ನು ಕೌರವರು ನಿರ್ಮಿಸಿರ್ತಾರೆ. ಪಾಂಡವರು 12 ವರ್ಷದ ವನವಾಸ ಮತ್ತೆ 1 ವರ್ಷದ ಅಜ್ಞಾತವಾಸ ಹೋಗೋದ್ಕಿಂತ ಮುಂಚೆ ಇಲ್ಲಿ ಉಳ್ಕೊಳ್ತಾರೆ ಅಂತ ಗೊತ್ತಿರುತ್ತೆ. ಈ ಲಕ್ಷಗೃಹ ಅನ್ನೋದು ಮೇಣದಿಂದ ತಯಾರಿಸಿರ್ತಾರೆ. ಅದಕ್ಕೆ ಅರಗಿನ ಮನೆ ಅಂತಾನೂ ಹೇಳ್ತಾರೆ. ಇದೊಂಥರ ಮಾಯಾಜಾಲದ ಮನೆ ಇದ್ದಂಗೆ. ಕೌರವರು ಏನ್ ಪ್ಲಾನ್ ಮಾಡ್ತಾರೆ, ಇಲ್ಲಿ ಉಳ್ಕೋತಾರಲ್ಲ ಹೇಗಾದ್ರೂ ಮಾಡಿ ಇದಕ್ಕೆ ಬೆಂಕಿ ಹಚ್ಚೋದು ತುಂಬಾ ಸುಲಭ ಅಂತ ಹೇಳಿ ಇಲ್ಲಿ ಸುಟ್ಬಿಟ್ಟು ಭಸ್ಮ ಮಾಡೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಹೇಗೂ ಪಾಂಡವರಿಗೆ ಈ ಪ್ಲಾನ್ ಗೊತ್ತಾದಾಗ ಅವರಲ್ಲಿಂದ ಎಸ್ಕೇಪ್ ಆಗಕ್ಕೆ ಒಂದು ಸುರಂಗ ಮಾರ್ಗನ ಯೂಸ್ ಮಾಡ್ತಾರೆ. 3000 ವರ್ಷಗಳ ನಂತರ ಈ ಸುರಂಗ ಮಾರ್ಗ ಈಗಿನ ಉತ್ತರ ಪ್ರದೇಶದ ಮೀರತ್ ಬಳಿಯ ಭಾಗಪತ್ ಜಿಲ್ಲೆಯ ಬರ್ನಾವಾ ಗ್ರಾಮದಲ್ಲಿ ಕಂಡು ಬಂದಿದೆ. ಇದನ್ನ ಮಹಾಭಾರತದಲ್ಲಿ ವಾರಣಾವತ ಅಂತ ಕರೀತಾ ಇದ್ರು. ಪ್ರಸ್ತುತ ನಮ್ಮ ಭಾರತೀಯ ಪುರಾತತ್ವ ಸಂಶೋಧನೆ ಇಲಾಖೆ ಈ ಸುರಂಗ ಮಾರ್ಗದ ಮೇಲೆ ಸಂಶೋಧನೆ ನಡೆಸ್ತಾ ಇದೆ. ನಮಗೆ ಇಲ್ಲಿವರೆಗೆ ಸಿಕ್ಕಂತಹ ಎಲ್ಲ ಸಾಕ್ಷಿಗಳು, ಸಾಹಿತ್ಯ ಇರ್ಬೋದು, ಶಾಸನ ಇರ್ಬೋದು, ನಗರಗಳಿರ್ಬೋದು ಅಥವಾ ಅವಶೇಷಗಳು ಇರ್ಬೋದು, ಈ ಸಾಕ್ಷಿಗಳೆಲ್ಲ ಮಹಾಭಾರತ ನಡೆದಿತ್ತು ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಹಾಗೆ ಮಹಾಭಾರತ ನಡೆದಿಲ್ಲ ಅನ್ನೋಕೆ ಇದುವರೆಗೆ ಒಂದು ಸಾಕ್ಷಿನೂ ಸಿಕ್ಕಿಲ್ಲ.